ಒಂದೇ ಒಂದು ರೀಲ್ಸ್ ತೆಗಿಯೋಕ್ಕೆ ನನ್ನ ಗಂಡನ ಹತ್ರ ಪ್ಲೀಸ್ 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 ಅಂತ ಅನ್ಸ್ಕೋತಾ ಇದ್ದೀನಿ. ಏನು 1,00,000 ಕೇಳಿದೆ, ಒಂದು ರೀಲ್ಸ್ ಬಂದು ಕುತ್ಕೋರಿ ನೋಡಿ ಗೈಸ್, ಇಲ್ಲಿ ಬಂದು ನಾನು ಕುತ್ಕೋತೀನಿ, ನೀನು ಹಿಂಗೆ ದೂಗು ಅಂತ ಅಂದೆ ಅಷ್ಟೇ ತಾನೇ. ಏ ಬಾರೇ ಮಗ ಕಕ್ಕ ತೊಳೆದವನೆ ಅಂತ ನಿಂಗೆ ಎತ್ಕೋತಾ ಇಲ್ಲ. ಹೌದು ಎತ್ಕೋತಾ ಇಲ್ಲ ಅಂದ್ರೆ ಎತ್ಕೋತಾ ಇದ್ರಿ. ಎತ್ಕೋತಾ ಇದ್ದೆ ನಾನು ನೋಡಿ ಅದಕ್ಕೆ ನನ್ನ ಅಮ್ಮ ಅಂತ ಅನ್ನೋದು. ಅದಕ್ಕೆ ನಿಮ್ಗೆ ನೋಡಿ ಗೈಸ್, ಪಾಪ ನನ್ನ ಮಗ ಕಕ್ಕ ತುಳಿದು ಬಿಟ್ಟವನೆ, ಅಂದೆ ಸಗಣಿ ತುಳಿದವನೆ, ನನ್ನ ಮುದ್ದಿನ ಮಗ. ಅದಕ್ಕೆ ನಾನು ಇವ್ನಿಗೆ ಮುದ್ದಿನ ಅಂತ ಕೊಯ್ದವನು, ಒಂಥರ ಮುದ್ದು ಮಗನೇ. ಅವನದು ಕಾಲ್ ಬರ್ಸ್ತಾವನೆ. ಅರುಣ್ ಅವರೇ, ಒಂದೇ ಒಂದು ಕ್ವಶನ್. ಹೇಳಪ್ಪ. ಈ ಸತಿ ತ್ರಿಲೋಕ ನಿಂತಿದೆ, ನಾವೇನ್ ಕಲ್ಲಲ್ಲಿ ಜೋಡಿಸಿದ್ವಲ್ಲ ಅದು ಇವಾಗ ಒಂದು ಬಿಲ್ಡಿಂಗ್ ರೂಪದಲ್ಲಿ ನಿಂತಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಕ್ಷೀಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಹಾಗೂ ತುಂಬಾನೇ ಬ್ಲೆಸ್ಡ್ ವ್ಲಾಗ್ ಆಗಿರುತ್ತೆ. ನೀವು ಸಹ ಕಂಪ್ಲೀಟ್ ಆಗಿ ವ್ಲಾಗ್ ನ ನೋಡಿ, ಬಿಕಾಸ್ ಇವತ್ತು ನಾವು ಹೋಗ್ತಿರೋದು ಭುವನಾಥ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಮನೆ ಲೈಕ್ ಕಟ್ಟಕ್ಕಿಂತ ಮುಂಚೆನೆ, ಅಂದ್ರೆ ಸಾರಿ ಮನೆ ಕಟ್ಟಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಸೈಟ್ ತಗೋಬೇಕಾದ್ರೂ ಕೂಡ ನಾವು ಹೋಗಿದ್ವಿ. ಮನೆ ಕಟ್ಟಾದ್ರೂ ಕೂಡ ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಆಲ್ರೆಡಿ ಹೋಗಿ ದರ್ಶನ ಮಾಡಿದೀವಿ. ಅಂಡ್ ಇವಾಗ ಮತ್ತಿನೊಂದ್ಸತಿ ಹೋಗ್ಬೇಕು. ಏನ್ ಗೊತ್ತಾ ಗೈಸ್, ಮನೆ ಕಟ್ಟಬೇಕಾದ್ರೆ ಹೋಗಿದ್ದೀವಿ, ದೇವ್ರೆ ಇದು ಮಾಡ್ಕೊಡಪ್ಪ, ನಾವು ಮನೆ ತಗೋಬೇಕು, ನಾವು ಸೈಟ್ ತಗೋಬೇಕು, ಯಾವುದು ಅಡಚಣೆ ತೊಂದರೆ ಆಗದಲ್ಲೇ ನಾವು ಮನೆ ಗೃಹ ಪ್ರವೇಶ ಆಗಬೇಕು ಅಂತೆಲ್ಲ ಬೇಡ್ಕೊಂಡಿದ್ದೀವಿ ಅಲ್ವಾ. ಆ್ಯಂಡ್ ದೇವರು ಅದೆಲ್ಲ ಮಾಡಿದ್ದಾರೆ. ಇವಾಗ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದೀವಿ, ಥ್ಯಾಂಕ್ ಯು ದೇವ್ರೆ ಅಂತ ಹೇಳೋಕ್ಕೆ. ಆ್ಯಂಡ್ ನೀವು ಅಷ್ಟೇ ಗೈಸ್, ಸೈಟು ಮನೆ ಕೆಲಸ ಏನೇ ಇರಲಿ, ಏನಾದರೂ ಮಾಡಬೇಕು, ಏನಾದರೂ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟು ನಿಮ್ಮ ಮನೆ ದೇವ್ರಿಗೆ ಹೋಗಿ, ಆಮೇಲೆ ಭುವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಗೈಸ್. ಸೊ ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮ ಕೂಡ ಬರ್ತಾರೆ. ಇನ್ಫ್ಯಾಕ್ಟ್ ನಮ್ಮಮ್ಮ ಗೃಹ ಪ್ರವೇಶ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಂಡ್ ಏನು ಗೊತ್ತಾ, ಇವೆಲ್ಲ ಲೈಕ್ ಗೃಹ ಪ್ರವೇಶ ಟೈಮಲ್ಲಿ ಇವೆಲ್ಲ ಆಗಿರಲಿಲ್ಲ. ಟಿ ವಿ ಯೂನಿಟು ಮತ್ತು ನಮ್ಮ ಮನೇಲಿ ಫ್ರಿಜ್ಜು ಮತ್ತು ಟಿ ವಿ ಎಲ್ಲ ತೊಗೊಂಡಿದ್ದೀವಿ, ವಾಷಿಂಗ್ ಮಿಷಿನ್ ಎಲ್ಲ. ಸೊ ನಮ್ಮಮ್ಮ ಅವೆಲ್ಲ ನೋಡೇ ಇಲ್ಲ, ಬಿಕಾಸ್ ಗೃಹ ಪ್ರವೇಶನೇ ಲಾಸ್ಟು. ಆಮೇಲೆ ಅವರು ಬಿಸಿ ಆಗಿಬಿಟ್ರು, ಬರೋಕ್ಕಾಗಿಲ್ಲ, ನಾವು ಕೂಡ ಬಿಸಿ ಆಗಿಬಿಟ್ಟು ಆ ಕಡೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ನಮ್ಮಮ್ಮ ಬರ್ತಾ ಇದ್ದಾರೆ. ಸೊ ನೋಡೋಣ ಗೈಸ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಹಾಗೂ ಅವ್ರನ್ನ ನಮ್ಮ ಮನೇಲಿ ನೋಡಿ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಗೈಸ್. ಫುಲ್ ಎಕ್ಸೈಟೆಡ್ ಆಗಿದ್ನಾ ಸ್ಕೂಲ್ಗೆ? ಹೌದಾ? ಯೂನಿಫಾರ್ಮ್ ಹೆಂಗ್ ಕಾಣಿಸ್ತಾ ಇತ್ತು? ಅವ್ನ ರಿಯಾಕ್ಷನ್ ಹೆಂಗಿತ್ತು ಹೇಳ್ರಿ. ಅಟ್ಲೀಸ್ಟ್ ನಂಗೆ ಕರ್ಕೊಂಡು ಹೋಗ್ಬೇಕು ತಾನೇ ನೀವು. ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ತಾ ಇದೀನಿ ಅಂತಂದ್ರೆ ವಾಕ್ ತಾನೇ ನೀವು ಹೋಗಿದ್ದು. ಅದು ಈ ಅವತಾರದಲ್ಲಿ ನೈಟ್ ಪ್ಯಾಂಟಲ್ಲಿ ಹೋಗ್ತಾರ ರೀ ಸ್ಕೂಲ್ಗೆ ರೀ. ಇವಾಗ ಪೇರೆಂಟ್ಸ್ ಹೆಂಗಿರ್ತಾರೆ, ಅವ್ರು ಎಷ್ಟು ಕ್ವಾಲಿಫಿಕೇಶನು ಅವೆಲ್ಲ ಇಂಪಾರ್ಟೆಂಟು. ನೀವು ಯಾವ ಜಮಾನದಲ್ಲಿದ್ದೀರಾ? ಏನಮ್ಮ ಲಡ್ಡು? ಅದು ಎಲ್ರಿ ಇದ್ದಾರೆ ನನ್ನ ಮಗ? ಹೋಗ್ಲಿ ಒಂಚೂರು ವಿಡಿಯೋ ಮಾಡ್ಕೋಬೇಕಿತ್ತು ಲಡ್ಡುದು ರಿಯಾಕ್ಷನು ಯೂನಿಫಾರ್ಮ್ ಎಲ್ಲ ಹಾಕಿದ್ಮೇಲೆ. ಅಯ್ಯೋ ಅರುಣ್ ಅವರೇ ರೀ, ನೀವು ಒಬ್ರು ಯೂಟ್ಯೂಬರ್ ಅವರ ಗಂಡ ರೀ, ಎಲ್ಲ ಕ್ಯಾಪ್ಚರ್ ಮಾಡಬೇಕು ರೀ. ಕ್ಯೂಟಿ ಪೈ ಇನ್ನೊಂದು ಯೂಟ್ಯೂಬರ್ ಇದ್ರಲ್ಲ, ಅವ್ರು ಕೇಳ್ಬೇಕಾಯ್ತು. ನನ್ಗೇನು ಗೊತ್ತು. ಸರಿ ಹೋಗಿ ಸ್ನಾನಕ್ಕೆ ಹೋಗಿ ಬೇಗ. ಗೈಸ್ ನಮ್ಮಮ್ಮ ಬಂದರು ಇವಾಗ ತಾನೇ. ಉಬರ್ದು ನೋಟಿಫಿಕೇಶನ್ ಬಂತು ರೀಚ್ಡ್ ಅಂತ. ಸೊ ನಮ್ಮಮ್ಮ ಇವಾಗ ಟಂಗ್ ಅಂತ ಲಿಫ್ಟ್ ಓಪನ್ ಮಾಡ್ತೀನಿ, ನಮ್ಮಮ್ಮ ಬರ್ತಾರೆ. ಗ್ರೌಂಡ್ ಫ್ಲೋರಲ್ಲಿದೆ ಲಿಫ್ಟು. ಇದೇನು ಮೂವ್ ಆಗ್ತಾನೆ ಇಲ್ಲ. ನಮ್ಮ ಮುಂದೆ ಬಡೆ ಸೌಂಡ್ ಬರ್ತದೆ. ಎಸ್, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾರಾ ಥರ್ಡ್ ಫ್ಲೋರ್ಗೆ ಹೋಗ್ತಾರಾ ಗೊತ್ತಿಲ್ಲ ಗೈಸ್. ನೋಡೋಣ, ಟೆಸ್ಟ್ ಮಾಡೋಣ ನಮ್ಮಮ್ಮ ಯಾವ ಕಡೆ ಫಸ್ಟ್ ಹೋಗ್ತಾರೆ ಅಂತ. ಸೆಕೆಂಡ್ ಫ್ಲೋರ್ಗೆ ಹೋಗ್ತೀಯಾ ಥರ್ಡ್ ಫ್ಲೋರ್ಗೆ ಹೋಗ್ತೀಯಾ ಅಂತ ಡೌಟ್ ಅಲ್ಲೇ ಇದ್ದೆ. ಡಗ್ 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 ಅನಿಸ್ತಿತ್ತು ನನಗೆ. ವೆಲ್ಕಮ್ ಮಮ್ಮಿ, ವೆಲ್ಕಮ್ ಟು ಯೋರ್ ಹೋಮ್. ಹಲೋ, ಥ್ಯಾಂಕ್ ಯು. ಲಕ್ಷಿ, ಲುಕ್ ಹೂ ಇಸ್ ಯೋರ್ ಮಗ್ನೆ. ಹಾ ನಮ್ಮಮ್ಮ ಫೈನಲಿ ಮೊಮ್ಮಗನ ನೋಡ್ಬಿಟ್ರು. ಲಕ್ಷಿತ್, ಅಮ್ಮಮ್ಮ ನೀನ್ ನೋಡ್ಬೇಕು ಅಂತಾನೆ ಬಂದಿದ್ದ ಅಲ್ಲಿಂದ. ಅದು ಸ್ಯಾಟರ್ಡೆ ಬಿಸ್ನೆಸ್ ಬಿಟ್ಟು ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅಂತ. ಏನ್ ನೀನು ಹೇಳ್ತಿದ್ಯೇನೋ? ನಾನು ಯಾವಾಗ ಬರ್ತೀಯಾ ಅಂತ. ಸರಿ ಬಾ, ಬಿಸಿನೀರು ಕೊಡ್ಲಾ ಮಮ್ಮಿ? ಬಿಸಿನೀರು ಕೊಟ್ಟು ನೀನು ಚಳಿ ಆಯ್ತಲ್ಲ ಇಲ್ಲಿ. ನಾನು ಇಟ್ಟೂರ ನೀರು ಇಡಬೇಕಿತ್ತು, ಮರ್ತ್ಬಿಟ್ಟೆ.
ನೀರು ಬಿಸಿನೀರೇ ಕೊಡ್ತೀವಿ ಅಲ್ವಾ? ಜಾಸ್ತಿ ನೋಡ್ ಮಮ್ಮಿ ಅದು ಏನ್ ಮಾಡಿಟ್ಟವ್ರು ನೋಡಮ್ಮಿ ಆ ಕಲರು. ಕೊಡಲ್ಲ ಕಣಮ್ಮಿ, ನೋಡು ಹಿಂಗೆಲ್ಲ ಕಲರ್ ಮಾಡ್ಬಿಟ್ರೆ ಎಷ್ಟು ಹೊಟ್ಟೆ ಉರಿತೆ ಗೊತ್ತಾ. ಸದ್ಯ ಟೈಲ್ಸು ಒರೆಸಿದ್ರೆ ಹೋಗುತ್ತೆ, ಆ ಕ್ಲಾಡಿಂಗ್ಗೆ ಗೋಡೆಗೆ ಮಾಡಿದ್ರೆ ಲಡ್ಡು ಸರಿ. ತುಳಸಿ ಗಿಡ ಮಮ್ಮಿ ಅದು ಏನಾಯ್ತು ಗೊತ್ತೇ ಮಮ್ಮಿ, ನಾನು ದಿನ ಅದೊಳಗೆ ಅಗರಬತ್ತಿ ಹಾಕ್ತಾ ಇದ್ನ, ಆಮೇಲೆ ಅದಕ್ಕೆ ಬಿಸಿಲು ಪೂಜೆ ಮಾಡೋ ಟೈಮಲ್ಲೆಲ್ಲ ಅದಕ್ಕೆ ಅಗರಬತ್ತಿ ಹಾಕ್ತಾ ಇದೆ. ಅಯ್ಯೋ ನೋಡ್ ಮಮ್ಮಿ ಹೆಂಗ್ ಮಾಡೋರು ನೋಡಮ್ಮಿ. ಅಯ್ಯೋ ನನ್ ಕಿಚನ್ನಿಂದ ಆಚೆ ಬರಕ್ಕೆ ಟೈಮ್ ಇಲ್ಲ. ಸರಿ ಕುತ್ಕೋಬಾ ಅಕ್ಕ, ಮತ್ತೆ ಅದನ್ನ ಅಡ್ಗೆ ಮಾಡಿ ಮಾಡಿ ಖಾಲಿ ಮಾಡ್ಬಿಟ್ಲಲ್ಲ. ಗೈಸ್ ನಮ್ಮಮ್ಮ ಎಲ್ಲ ನೋಡ್ತಾ ಇದ್ದಾರೆ ಮನೇನ. ಹಾ ಅಂದ್ರೆ ಇದು ಪಾಲಿಶಿಂಗ್ ಕೆಲಸ ಎಲ್ಲ ಬಾಕಿ ಇದೆ. ಇದೆಂಗಿದೆ ಮಮ್ಮಿ? ಹ್ಞೂ ಕೇನ್ ಡೋರ್ ಇವೆಲ್ಲ. ಇದು ಲೈಟ್ ಹಾಕ್ತೀನಿ. ಚೆನ್ನಾಗೈತಾ? ಅಂದರೆ ಅಲ್ಲೆಲ್ಲ ಬಟ್ಟೆ ಮಡ್ಚಿಲ್ಲ, ಅದನ್ನ ಇಗ್ನೋರ್ ಮಾಡಿ. ಮಡ್ಚಬೇಕು ಬಟ್ಟೆ ಎಲ್ಲ. ಇಲ್ಲ, ಎಲೆ ಅಷ್ಟೇ ಇರೋದು. ಹಾಂ ಬಾಳೆನಿಲ್ಲ. ಈ ಮಮ್ಮಿ ಎಷ್ಟು ಅಂಗುಲ ಆಯ್ತು ತೆಗಿಬೇಕು. ಚೆನ್ನಾಗಿ ಕಾಣಿಸ್ತೈತಲ್ವ? ಸಿಕ್ಕಾಪಡೆ ಇಷ್ಟ ಆಯ್ತು, ಎಲ್ರಿಗೂ ತುಂಬ ಇಷ್ಟ ಆಯ್ತು ಇದು. ಹ್ಯಾಂಡಲ್ ಚೆನ್ನಾಗೈತೆ ಅಲ್ವಾ? ಬ್ರಾಸ್ದು ಆಂಟಿಕ್ ಪೀಸು. ಟಿವಿ ನೋಡು, ಫ್ರಿಜ್ ನೋಡು, ವಾಷಿಂಗ್ ಮಷಿನ್ ನೋಡು, ಚಿಮ್ನಿ ನೋಡು, ಹೊಸ ಬೆಡ್ ನೋಡು. ಆ ಥರದ್ದೇ ಕಣಮ್ಮಿ ಸೆನ್ಸರು. ಇರು ಒಂದು ನಿಮಿಷ, ಬಟನ್ ಆನ್ ಮಾಡ್ತೀನಿ. ಊರಲ್ಲಿ ಐತೆ. ಇವಾಗ 2 ಸತಿ ಹಿಂಗೆ ಮಾಡು, ನಿಂಗೆ ಗೊತ್ತಲ್ವಾ? ಆ ಕಡೆಯಿಂದ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಐತೆ ಲಚ್ಚು. ಹಾ ಫ್ರಿಜ್ ಸಿಂಪಲ್ ಫ್ರಿಜ್. ಇಲ್ಲಾಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ಅನ್ಕೊಳಕ್ಕೆ ಹೋಗ್ಬೇಡ, ನಾನು ಒಬ್ಳೆ ಇಲ್ವಾ ಅಂತ. ಇಲ್ಲ ಕಣಮ್ಮಿ, ಕಷ್ಟನೇ. ಏವಿ ಕಷ್ಟ. ಅದು ವಾಷಿಂಗ್ ಮಷೀನು. ಇನ್ನೂ 1 ರೌಂಡು ಹಾಕಿಲ್ಲ. ಅರುಣ್ ಹಾಕು ಅಂತವ್ರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. 8 ಕುಳ್ಳ ಅನ್ಸ್ತೈತಲ್ವಾ? 8 kg. ನಿಮ್ಮ ಥರನೇ ಕಣಮ್ಮಿ, ಸೇಮು. ಟಿವಿ ನೋಡ್ದಾ? ಕೆಳಗಡೆ ಅದು ಚೆನ್ನಾಗಿ ಕರೆಕ್ಟಾಗೈತಾ? ಟಿವಿ ನಿಂಗೆ ಕೆಳಗಾಯ್ತು ಅಂತ ಅನಿಸ್ತಲ್ವ ಮಮ್ಮಿ? ತಾನೇ ಅರುಣ್ ಹೇಳ್ತವ್ರೆ ತಲೆ ಹಿಂಗೆ ಎತ್ತು ನೋಡಬಾರ್ದು. ಹಾಂ, ಇದ್ರದ್ದು ನಮ್ಮದು ವಾಲ್ದು ಹೈಟ್ ಜಾಸ್ತಿ ಅಲ್ವೇ ನಮ್ಮಿ, ಅಡಿ ಜಾಸ್ತಿ ಅಲ್ವಾ? ಅದು ಸ್ಟ್ಯಾಂಡರ್ಡ್ ಸೈಜ್ ಇಷ್ಟು ಹಿಂಗೆ ಅಂತ ಇರಬೇಕಾಗಿರೋದು. ನನಗೂ ಅರುಣ್ಗೂ ಜಗಳ, ನೀನು ಕೆಳಗೆ ಹಾಕ್ಸ್ತೆ ಅಂತ. ಇದು ಇರ್ಲಿಲ್ವಲ್ಲ, ಇನ್ನೂ ಕೆಳಗೆ ಅನಿಸ್ತಿತ್ತು. ಇದು ಬಂದ್ಮೇಲೆ ಇವಾಗ ಪರವಾಗಿಲ್ಲ ಥರ ಅನಿಸ್ತೈತೆ. ಆಮೇಲೆ ನಿಮ್ಮ ಅಳಿಯಂದಿರು, ನೀನು ಡ್ಯಾಡಿ, ನಮ್ಮ ಅತ್ತೆ ಮಾವ ಎಲ್ಲ ಬಂದಾಗ ಮಲಗಕ್ಕೆ ಬೆಡ್ ಬೇಕೇ ಬೇಕು ಅಂತ ಬೆಡ್ ತರಿಸಿದ್ದಾರೆ. ಇವತ್ತೇ ಓಪನ್ ಮಾಡಿರೋದು. ಇವಾಗ 1 hour ಆಯ್ತು ಓಪನ್ ಮಾಡಿ. ನಂದು ಬರ್ತೀನಿ ಅನ್ಲ? ಗೊತ್ತಿಲ್ಲಪ್ಪ, ನಾನೇನು ಫೋನ್ ಮಾಡಿ. ಹೂವು ಇರಲಿಲ್ಲ, ಹಂಗೆ ಪೂಜೆ ಮಾಡಿದ್ದೀನಿ. ಫಸ್ಟು ದೇವ್ರ ಸಾಮಾನು ಎಲ್ಲ ನಾನು ತೊಳಿಬೇಕು. ತೊಳೆದ್ಬಿಟ್ಟು ನೀಟಾಗಿ ತರಿಸ್ಕೊಂಡು ಮಾಡೋದನ್ನು. ಅದನ್ನ ಇದು ಮಾಡಬೇಕು, ಹ್ಯಾಂಗ್ ಮಾಡಿ ಕೆಳಗಡೆ ಬೀಡಿಂಗ್ ಥರ ಕೊಡಬೇಕು. ಕೆಳಗಡೆ ಒಂದು ಬಟ್ಟೆ ಲಚ್ಚು ವಸ್ತ್ರ ಹಾಕಿಟ್ಟು ಅದ್ರ ಮೇಲೆ ಇಟ್ಟರೆ ಏನು ಜಾರಲ್ಲ. ಹಾಂ, ಅಂದರೆ ಗ್ರಿಪ್ಪಾಗಿ ಐತೆ, ಏನಿಲ್ಲ.
ದೀಪ ಹಚ್ಚು ಫಸ್ಟ್ ಹಚ್ಬಾರ್ದು ಅಂತ ಎಲ್ಲ ಹೇಳ್ತಾವ್ರೆ ಯೂಟ್ಯೂಬಲ್ಲೆಲ್ಲ. ಲಡ್ಡು ಲಡ್ಡು ಎಡ್ಯುಕೇಶನ್ ಮಾಡಿಸ್ತೇನೆ ನಿಂದು ನಿಮ್ಮಪ್ಪ ಹೊಸದು ಏನೋ ತೋರಿಸ್ತಾವನೆ, ಹೊಸ ಬೆಡ್ ಹೊಸ ಬೆಡ್ ತೋರಿಸ್ತಾವನೆ ಇಬ್ರಿಗೂ. ಕುಳ್ಗಳ ಕೋಲಿಗಳ ಕುಳಿ ಪಾಪ. ನನ್ನ ಬಂಗಾರ ಕಡೆ ಬಂದಿದೆ ಅಲ್ಲ. ರಂಗೋಲಿ ದಿನ ಬಿಡ್ದಿನ ಹಾಕ್ಬೇಕು ಅಂದ್ರೆ ಒಂದ್ ದಿನ ಹಾಕ್ಬೇಕು, ಬಟ್ ಒಂದಿನ ನಾನು ಒಂದಿನ ನೀನು, ಹಿಂಗೆ. ನೀನ್ ದೊಡ್ಡೋಳಲ್ವಾ, ದಿವಸ ನೀನೇ ಹಾಕಿದ್ರೆ ಏನಾಗುತ್ತೆ? ಅಲ್ವಾ ದಿನ ನೀನ್ ಹಾಕಿದ್ರೆ ಲಕ್ಷ್ಮಿ ಓಡಿ ಓಡಿ ಬರ್ತಾಳೆ, ನಿನ್ ಹೆಸರೇ ಲಕ್ಷ್ಮಿ. ನಾನ್ ಹಾಕಿದ್ರೆ ಲಕ್ಷ್ಮಿ ಸ್ಲೋ ಮೋಷನ್ ಅಲ್ಲಿ ಬರ್ತಾಳೆ. ನಿನ್ ಹೆಸರೇ ಲಕ್ಷ್ಮಿ. ಸರಿಯಾಗಿ ಬೀಳ್ತಿದ್ದೆ ಇವಾಗ. ರಾಣಿಯಲ್ಲಿ ರಾಣಿ ಕಾಣಿಸ್ತಾನೆ ಇಲ್ವಲ್ಲ ಗೈಸ್? ಸುಮಾರು ಜನ ಕೇಳ್ತಾ ಇದೀರಿ ರಾಣಿ ನೋಡ್ಕೊತಾ ಇದ್ದೀರಾ, ಊಟ ಹಾಕ್ತಾ ಇದೀರಾ ಅಂತ. ಇವಾಗ ಖಾಲಿ ಆಗಿದೆ, ಸಾರಿ, ಬಟ್ ನಾವು ಊಟ ಗೀಟ ಇದ್ದು ನೀರಿಗೆ ಅದು ಊಟಕ್ಕೆ ಎಲ್ಲಾನು ಹಾಕ್ತಾ ಇದೀವಿ. ಇವಾಗೆಲ್ಲ ರೌಂಡಿಂಗ್ಸ್ ಹೋಗಿರ್ಬೇಕು, ನಮ್ ರಾಣಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ನಮ್ ಪಿಳ್ಳೆಗಳು. ಯಾರ ಮೇಲಾರ ಏನಾರು ಮನೆಗೆ ನಿಂತ್ಕೊಂಡೈತೆ ಮನೆಯೊಳಗೆ ಬಂದ ಮಮ್ಮೀಸ್ ಬಂತು ಗೈಸ್. ಮಮ್ಮಿ ತಗೊಳ್ಳಿ. ಸೆಕೆಂಡು ನಮಗೆ ಅರುಣ್ ಅವ್ರದ್ದು ಮುಗೀತು, ನಮ್ದು ಇವಾಗ ಸ್ಟಾರ್ಟ್ ಆಗುತ್ತೆ. ಹುಡುಗರು ದೋಸೆ ತಿಂದ್ರಲ್ಲ. ಒಂದೇ ಒಂದ್ ರೀಲ್ಸ್ ತೆಗಿಯಕ್ಕೆ ನನ್ ಗಂಡನ ಹತ್ರ ಪ್ಲೀಸ್ 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 ಅಂತ ಅನ್ಸ್ಕೋತಾ ಇದ್ದೀನಿ. ಏನ್ 1 ಲಕ್ಷನ ಕೇಳ್ದೆ, ಒಂದ್ ರೀಲ್ಸ್ ಬಂದ್ ಕುತ್ಕೋರಿ. ನೋಡಿ ಗೈಸ್, ಇಲ್ಲಿ ಬಂದು ನಾನು ಕುತ್ಕೋತೀನಿ, ನೀನ್ ಹಿಂಗಿಂಗ್ ದೂಗು ಅಂತ ಅಂದೆ, ಅಷ್ಟೇ ತಾನೇ? ಏ ಬಾರೇ ಮಾಡ್ಬೇಕು, ಚಂದ ಮಾಡಿ, ಓಕೆನಾ? ಒಂಥರ ಸಖತ್ತಾಗಿ. ನನ್ನ ಫಸ್ಟ್ ಟೈಮ್ ನೋಡಿದಾಗ ಒಂದು ಪ್ರೀತಿ ಬರುತ್ತಲ್ಲ, ಫೀಲಿಂಗು. ಪ್ರೀತಿ ಬಂತ ಬಂದಿರ್ಲಿಲ್ವಾ? ಸರಿ, ಇವಾಗ ಬಂತು ಅಂತ ಅನ್ಕೊಳ್ಳಿ, ನಾಟಕ ಮಾಡಿ. ಹಾ ಪಾಪ. ಓಕೆ ಗೈಸ್, ಸೊ ಫೈನಲಿ ಭುವನಾಥ ಸ್ವಾಮಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು, ಬಟ್ ಅದೇ ದಾರಿಲಿ ಇರೋದು. ಆ್ಯಂಡ್ ಟೈಮ್ ಆಲ್ರೆಡಿ 6:30 ಆಗಿದೆ. ಸೊ 7 ಗಂಟೆ ಕ್ಲೋಸ್ ಅಂತೆ. ನಾವು ಹೊರಟಿ ಬರೋ ಅಷ್ಟು ಲೇಟ್ ಆಗೋಯ್ತು. ಆ್ಯಂಡ್ ಸುಮಾರು ಜನ ಕೇಳ್ತೀರಾ ಮಮ್ಮಿ ಇಲ್ಲಮ್ಮ ಇಲ್ಲ, ಬಿಡು ಬಿಡು. ಹಂಗೆ ಬಂದಿರ್ಬೋದಾಯ್ತು ಈ ಕಡೆ ಬಂದು. ಆ್ಯಂಡ್ ಸುಮಾರು ಜನ ಕೇಳ್ತೀರಾ ಎಲ್ಲಿ ಲೊಕೇಶನ್ ಅಂತ. ರೀ ಎಲ್ರಿ ಲೊಕೇಶನ್ ಇದು? ಅಲ್ಲ, ಎಲ್ಲಿ ಬರೋದು ಏರಿಯಾ ಗೊತ್ತಿಲ್ಲ, ರೈಟ್ ತಗೊಂಡು ಬರ್ಬೇಕು. ಅರ್ಜೆಂಟ್ ನಾನು ರಿಯಾಕ್ಟ್ ಮಾಡ್ಬೇಡ ನಾಯಿ ಬಂದು ಬೊಗಳ್ತೈತೆ. ರಿಯಾಕ್ಟ್ ಮಾಡ್ಬೇಡ ಅಂದ್ರೆ ಭಯ ಆಗಲ್ವಾ ರೀ? ಸೊ ಪಾಂಡುಪುರ ಅಂತ, ಪಾಂಡುಪುರ ಹತ್ರ ರೈಟ್ ತಗೋಬೇಕು. ಲೈಕ್ ನೀವೇ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕಿದ್ರೆ ಭುವನಾಥ ಸ್ವಾಮಿ ಟೆಂಪಲ್ ಅಂತ ನಿಮ್ಗೆ ಅದು ಸಿಗ್ಬಿಡುತ್ತೆ ಗೈಸ್. ಸೊ ಬನ್ನಿ, ಬೇಗ ಬೇಗ ಹೋಗೋಣ. ಎಷ್ಟು ಕಲ್ಲುಗಳೆಲ್ಲ ಇದೆ ಅಂದರೆ ಐ ಗೆಸ್ ಇನ್ನೂ ಕನ್ಸ್ಟ್ರಕ್ಷನ್. ಹೌದಂತೆ, ನಿನ್ನ ಮಾತು ಕೇಳು. ಸೊ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ನಾನು ಸುಮಾರು ಟೈಮಿಂದ ಬರ್ತಾನೆ ಇದ್ದೀನಿ. ಒಂದೊಂದು ಸತಿ ಬಂದಾಗ್ಲೂ ಅಲ್ಲ, ಒಂದೊಂದು ಅಪ್ಡೇಟ್ ಆಗಿ ಅಂದರೆ ಅಪ್ಗ್ರೇಡ್ ಆಗಿರುತ್ತೆ. ಲೈಕ್ ಏನಾದರೂ ಒಂದು ಹೊಸದಾಗಿ ಪಿಲ್ಲರ್ ಆಗಿರಲಿ ಅಥವಾ ಏನಾದರೂ ಒಂದು ಕೆಲಸ ನಡೀತಾನೆ ಇರುತ್ತೆ. ಸೊ ನೋಡಿ ಗೈಸ್, ಯಾರೂ ಇಲ್ಲ ರೀ. ಅಲ್ಲಿಂದ ಸೊ ನಾನು ಬ್ಲಾಗ್ ಸ್ಟಾರ್ಟಿಂಗೇ ಹೇಳಿದ್ನಲ್ಲ, ಲೈಕ್ ಏನೇ ಕೆಲಸ ನೀವು ಮಾಡೋಕ್ಕಿಂತ ಮುಂಚೆ ಫಸ್ಟು ಭುವನಾಥ ಸ್ವಾಮಿಗೆ ಬನ್ನಿ. ನಿಮ್ಮ ಮನೆ ದೇವ್ರಿಗೆ ಹೋಗಿ ಭುವನಾಥ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿಂದ ಕಲ್ಲು ಮತ್ತು ಮಣ್ಣನ್ನು ತಗೊಂಡು ಬಂದು ಪೂಜೆ ಎಲ್ಲ ಮಾಡಿಸಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಸೊ ನಾವಿವಾಗ ಎಲ್ಲ ಆಯ್ತಲ್ಲ, ಥ್ಯಾಂಕ್ ಯು ಹೇಳೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್,
ಗೋಪುರ. ಗೋಪುರ ಇತ್ತಲ್ಲ. ಹೋಗ್ತಾನೆ ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಮನೆ ಕಟ್ಟಿದ್ದಾರೆ, ಮನೆ ಕಟ್ಟಿದ್ದಾರೆ. ಆ್ಯಂಡ್ ಲಿಟ್ರಲಿ ಇದರಲ್ಲಿ ಒಂದು ಕಲ್ಲು ನಮ್ಮದು ಆಗಿತ್ತು, ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಆಬ್ವಿಯಸ್ಲಿ ಇದರಲ್ಲಿ ಒಂದು ಕಲ್ಲು ನಮ್ಮದು ಕೂಡ ಇದೆ. ನೋಡ್ಬೋದು ಗೈಸ್, ಎಷ್ಟೊಂದು ಥರ ಇದೆ. ಸೊ ಇವತ್ತು ಈ ಕಲ್ಲು, ಈ ಒಂದು ಇಟ್ಟಿಗೆ ಬಿಲ್ಡಿಂಗ್ ರೂಪದಲ್ಲಿ ನಿಂತಿದೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಏನಂತಾರೆ ದಾರಿ ನಮಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಇಲ್ಲಿ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಏನೇ ಆಗಿರಲಿ, ಯಾರ್ದೆಲ್ಲ ಇಲ್ಲಿ ಕಲ್ಲುಗಳು ಏನೇ ಲೈಕ್ ಆಸೆಯಿಂದ ಬಂದಿದ್ದೀರಲ್ಲ, ಖಂಡಿತವಾಗ್ಲೂ ಆಗೇ ಆಗುತ್ತೆ ಅಂತ ನಾನು ಲೈಕ್ ವಿಶ್ ಮಾಡ್ತೀನಿ. ಸೊ ಎಸ್ ಅರುಣ್ ಅವರೇ, ಒಂದೇ ಒಂದು ಕ್ವಶನು. ಹೋದ್ ಸತಿ ಬಂದಾಗೆಲ್ಲ ನಮ್ಗೆ ಸೈಟ್ ತಗೋಬೇಕು. ಇಲ್ಲ ಹೋದ್ ಸತಿ ಬಂದಾಗ ಮೋಲ್ಡ್ ಎಲ್ಲ ಮುಗಿದು ಟೈಲ್ಸ್ ಎಲ್ಲ ಮುಗ್ದಿತ್ತು. ಹಾ ಸರಿ, ಏನೋ ಬಟ್ ಸ್ಟಾರ್ಟಿಂಗ್ ಬಂದಾಗ ಸೈಟ್ ಪ್ರೊಸೆಸ್ ಎಲ್ಲ ನಡೀತಾ ಇತ್ತಲ್ಲ. ಸೊ ಅದಾದ್ಮೇಲೆ ಬಿಲ್ಡಿಂಗ್ ಚೆನ್ನಾಗ್ ಆಗ್ಬೇಕು ಎಲ್ಲ ಬೇಡ್ಕೊಂಡ್ವಿ. ಈ ಸತಿ ತ್ರಿಲೋಕ ನಿಂತಿದೆ, ನಾವೇನ್ ಕಲ್ಲಿಲ್ ಜೋಡಿಸಿದ್ವಲ್ಲ, ಅದು ಇವಾಗ ಒಂದು ಬಿಲ್ಡಿಂಗ್ ರೂಪದಲ್ಲಿ ನಿಂತಿದೆ. ಹೆಂಗ್ ಅನ್ಸ್ತಿದೆ ಇವಾಗ? ದೇವ್ರಿಗೆ ಥ್ಯಾಂಕ್ ಯು ಹೇಳಿದ್ರ ಅಥವಾ ಇನ್ನೊಂದು ಬಿಲ್ಡಿಂಗ್ ತಗೋಬೇಕು ಅಂತ ಹೇಳಿದ್ರ? ಇಲ್ಲ ಆಕ್ಚುಲಿ ಅಲ್ಲ, ನಾನು ಯಾವತ್ತು ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಅದು, ನಾನು ಯಾವತ್ತು ದೇವತೆ ಇದೆ ಅಂತ ಈ ದೇವಸ್ಥಾನ ಅಂತಲ್ಲ, ಯಾವುದೇ ಧರ್ಮಸ್ಥಳ ವಿಜಯಗುಡಿ ಧರ್ಮಸ್ಥಳ ಅಲ್ವಾ, ಯಾವತ್ತೂ ದೇವ್ರ ಹತ್ರ ಹೋಗ್ಬಿಟ್ಟು ನಂಗೆ ಏನಾದ್ರು ಮಾಡ್ಕೊಡಪ್ಪ, ಈ ಮನೆ ಫಾರ್ ಎಕ್ಸಾಂಪಲ್ ಈ ಮನೆ ತಗೋ, ಮನೆ ತುಂಬಾ ಚೆನ್ನಾಗಿ ಬರ್ಲಿ ಅಂದ್ರೆ ಕೇಳಲ್ಲ ಯಾವತ್ತು. ಯಾವ್ದು ಅಡಚಣೆ ಇಲ್ದಲೆ ಆಗ್ಲಿ ಅದು ಕೂಡ ಕೇಳಿಲ್ಲ ನಾನು, ಬಿಕಾಸ್ ಹೇಳ್ಕೊಡ್ತೀನಲ್ಲ ಹಂಗೆಲ್ಲ ಹೇಳಿ ದೇವ್ರ ಹತ್ರ ಅಂತ ನೀವೇನು ಹೇಳಿಲ್ಲ ಅಂತ. ನಾನೇ ಕೇಳಲಿ, ಬಿಕಾಸ್ ನನಗೆ ಗೊತ್ತು. ನೋಡಿ ಗೈಸ್, ಒಂದು ಕಾನ್ಸೆಪ್ಟ್ ಇದೆ, ಇಷ್ಟೊಂದು ಜನದ ಇಲ್ಲಿ ಕನಸಿದೆ. ಆ್ಯಂಡ್ ಈ ಕನ್ಸಲ್ಲಿ ನಮ್ದೊಂದು ಕನಸು ನನಸಾಗಿದೆ. ಹೇಳ್ರಿ, ನನ್ನೊಂದು ಕಾನ್ಸೆಪ್ಟ್ ಆಕ್ಚುಲಿ. ಏನ್ ಕಾನ್ಸೆಪ್ಟ್? ಇಫ್ ಇಟ್ ಮೆಂಟ್ ಟು ಬಿ ಇಟ್ ಹ್ಯಾಪನ್ ಅಂತ. ಸುಮ್ಮನೆ ನಾವು ದೇವ್ರ ನೋಡಿ ಮತ್ತೆ ಹೇಳ್ತಿ ಕೇಳು, ದೇವ್ರ ಹತ್ರ ಹೋಗ್ಬಿಟ್ಟು ಎತ್ಕೊಡೋದೆಲ್ಲ ಕೇಳಬಾರ್ದು. ಗುರು ಆಲ್ರೆಡಿ ದೇವ್ರ ಗುರುನ ನನ್ನ ಬೆಸ್ಟ್. ಸೊ ಫುಲ್ ಅಂದ್ರೆ ಇಲ್ಲಿವರೆಗೂ ಏನಂತಾರೆ, ಹಿ ನೋಸ್ ವಾಟ್ ಇಸ್ ಬೆಸ್ಟ್ ಅಲ್ವಾ, ಆ ಥರ ಅಷ್ಟೇ. ನನಗೇನು ಬೆಸ್ಟ್ ಅದು ಕೊಡಪ್ಪ, ಅಷ್ಟೇ ಮುಗ್ದೋಯ್ತು. ಅಷ್ಟು ಬಿಟ್ಬಿಟ್ಟು ಹಂಗೆ ಅದು ಕೊಡು, ಮನೆ ಕೊಡು, ಅದು ಯಾವತ್ತೂ ಕೇಳಿ ಲಕ್ಷ್ಮಣ ತರ ರೀ, ನಂಗೆ ಒಡವೆ ಕೊಡು, ಇಲ್ಲ ಇಲ್ಲ ರೀ, ಎಲ್ಲಿ ಚಪ್ಪಲಿ ಹಾಕೊಂಡು ಚಪ್ಪಲಿ ಕೊಡು, ಇದೆಲ್ಲ ಯಾವ್ದು ಕೇಳಬಾರ್ದು. ಸೊ ಏನ್ ಗೊತ್ತಾ ಫ್ರೆಂಡ್ಸ್, ನಾನು ನಿಜ ಹೇಳ್ತಾ ಇದೀನಿ, ಗಾಡ್ ಪ್ರಾಮಿಸ್, ಓಕೆನಾ? ನಾನು ದೇವ್ರ ಹತ್ರ ನಂಗೆ ಇನ್ನೊಂದು ಬಿಲ್ಡಿಂಗ್ ಕೊಡು ಅಂತ ಕೇಳಿಲ್ಲ. ಹಂಗಂತ ನಾನು ಅರುಣಷ್ಟು ದೊಡ್ಡ ಮನಸ್ಸು ನನಗೆ ಇಲ್ಲ. ಏನು ಬೇಕಾದ್ ಕೊಡಿ ಆ ರೀತಿ ನಾನು ಕೇಳಿಲ್ಲ. ಏನಪ್ಪ ಅಂದರೆ ನಿಮ್ಮ ಆಶೀರ್ವಾದದಿಂದ ತ್ರಿಲೋಕ ಬಿಲ್ಡಿಂಗ್ ನಿಂತಿದೆ, ತ್ರಿಲೋಕ ಬಿಲ್ಡಿಂಗ್ ಸಾಲ ತೀರ್ಸಂಗೆ ಮಾಡಪ್ಪ ಅಂತ ಕೇಳಿದ್ದೀನಿ. ಅದು ಡೈರೆಕ್ಟ್ ಇಂಡೈರೆಕ್ಟ್ ನನ್ನ ಗಂಡಂಗೆ ತಾನೇ ನಾನು ಬೇಡ್ಕೊಂಡಿರೋದು. ಪಾಪ ನನ್ನ ಗಂಡ ತಾನೇ ಸಾಲ ಕಳ್ಸಿರೋದು. ಹಂಗಿದ್ರೆ ನಾನು ಮನೆ ಬೇಕಾದ್ರೆ ಎಫರ್ಟ್ ಆಗಿ ಮನೆ ಕಟ್ಸಿದ್ದು ನೀನ್ ಬೇಡ್ಕೊಂಡೆ ಅಂತನಾ? ಹಂಗಂತಲ್ಲ ರೀ, ನಾನೀಗ ಅಷ್ಟೊಂಥರ ಹೇಳ್ಕೊಟ್ಟಲ್ಲ ದೇವ್ರ ಹತ್ರ ಹಿಂಗೆಲ್ಲ ಹೇಳ್ಕೊ, ದೇವ್ರ ಹತ್ರ ಹಿಂಗೆಲ್ಲ ಹೇಳು ಅಂತ. ಇನ್ಫ್ಯಾಕ್ಟ್ ಇವಾಗ್ಲೂ ನಾನು ಹೇಳಿದೀನಿ ರೀ, ದೇವ್ರಿಗೆ ಥ್ಯಾಂಕ್ ಯು ಹೇಳು ಅಂತಾನು ಹೇಳಿದೀನಿ, ಅದನ್ನೂ ಹೇಳಿಲ್ಲ. ಇವಾಗ ಒಂದ್ ನೆಂಟ್ರ ಮನೆಗೆ ಹೋಗ್ತೀಯಾ ಅಂತ ಅನ್ಕೋ, ಆಯ್ತಾ? ದೀಸ್ ರಿಲೇಟಿವ್ ಅವ್ರು ಅದ್ ಕೊಡೋದು ಕೇಳ್ತೀಯಾ? ಇಲ್ಲ, ಹೋಗ್ತೀಯಾ, ಮಾತಾಡ್ತೀಯಾ, ಬರ್ತೀಯಾ? ದೇವ್ರ ಹತ್ರ ಹಂಗೆ ಇರ್ಬೇಕು, ಹೋಗ್ಬೇಕು, ಮಾತಾಡ್ಸ್ಬೇಕು, ಬರ್ಬೇಕು. ಇಲ್ಲ, ದೇವ್ರು ನನ್ಗೆ ನೆಂಟ್ರ ಅಂತಲೂ ಅಲ್ಲ, ದೇವ್ರ ನಂಗೆ ಒಂಥರ ದೇವ್ರು ರೀ. ದೇವ್ರೇ ಆಯ್ತಾ? ದೇವ್ರ ತರ ಟ್ರೀಟ್ ಮಾಡ್ಬೇಡಿ, ಫ್ರೆಂಡ್ ತರ ಟ್ರೀಟ್ ಮಾಡಿ ಎಲ್ಲ ವರ್ಕೌಟ್ ಆಗತ್ತೆ ಅಂತ. ಅಪ್ಪ ಅಮ್ಮ ಫ್ರೆಂಡು ಎಲ್ಲಾನು ಬೇಜಾರಾದ್ರೆ ಬೈಯೋದು, ಸೆಟ್ ಮಾಡ್ಕೊಳ್ಳೋದು, ಪ್ರೀತಿ ಬಂದಾಗ ಪ್ರೀತಿಯಿಂದ ಮಾಡ್ಸೋದು, ಮಾತಾಡ್ಸೋದು. ಯಾಕೋ ಕಕ್ಕ ತೊಳ್ದ್ಬಿಟ್ಟಾ? ಏನು ಮಾಡ್ದೆ ಲಡ್ಡು? ಮಗ ಉಂಟು ನೋಡಿ ಗೈಸ್, ಪಾಪ ನನ್ನ ಮಗ ಕಕ್ಕ ತುಳಿದ್ಬಿಟ್ಟವನೆ, ಅಂದ್ರೆ ಸಗಣಿ ತುಳಿದವನೆ. ನನ್ನ ಮುದ್ದಿನ ಮಗ, ಅದಕ್ಕೆ ನಾನು ಇವನ್ಗೆ ಮುದ್ದಿನ ಅಂತ ಕರೀದವನು, ಒಂಥರ ಮುದ್ದು ಮಗನೇ. ಅವನದು ಕಾಲ್ ಬರ್ಸ್ತಾವನೆ. ಬಾ, ನಾನ್ ತೊಳಿತೀನಿ ಬಾ. ಯಾಕೆ ಅಳ್ತೀಯ? ಅಮ್ಮ ತೊಳಿಯುತ್ತೆ ಬಾ. ನನ್ ಮಗ ಕಕ್ಕ ತುಳಿದವನೆ ಅಂತ ನೀನ್ ಎತ್ಕೋತಾ ಇಲ್ಲ. ಹೌದು, ಎತ್ಕೋತಾ ಇಲ್ಲ, ಎತ್ಕೋತಾ ಇದ್ರಿ. ನಾನ್ ನೋಡಿ, ಅದಕ್ಕೆ ನನ್ನ ಅಮ್ಮ ಅಂತ ಅನ್ನೋದು. ಅದಕ್ಕೆ ನಿಮ್ಗೆ ಏನಿಲ್ಲ ಬಿಡಿ, ನೀನು ಒಂಥರ ಏನದು ಮಮ್ಮಿ, ನೀನು ಮಮ್ಮಿ ಗೊತ್ತು. ಮಮ್ಮಿ ಅಂತ ಯಾವ ಇದ್ರಲ್ಲಿ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಕಂಡು ಬಿಡಪ್ಪ.
ಓಕೆ ಥ್ಯಾಂಕ್ ಯು ದೇವ್ರೆ, ನಾವು ಮತ್ತೆ ಬರ್ತೀವಿ. ಹ್ಮ್. ಆದಷ್ಟು ಬೇಗ ನಮಗೆ ಇಲ್ಲಿ ಕರೆಸ್ಕೊಳ್ಳಿ. ನೀವು ಗೈಸ್ ನೀವು ಇಲ್ಲಿ ಬನ್ನಿ, ಓಕೆನಾ? ಬರ್ಬೇಕಾದ್ರೆ ಫೋರ್ಸ್ ಮಾಡಿ ಟೈಮ್ ಆಯ್ತು ಎದೊಳವ ಬೇಗ ನಡಿಯವ ಅಲ್ಲ ಫೋರ್ಸ್ ಮಾಡಿ ಕರ್ಕೊಂಬರೋದು ನಾನು. ಕರೆಸ್ಕೊಳ್ಳಿ ಸೀರಿಯಸ್ಲಿ. ಸರಿ, ನೀನು ಮತ್ತೆ ತಗೋ ಕರ್ಕೊಂಬ, ಸರಿನಾ? ಬರೀ ಡವು ರೀ, ನೀನು ನಂಗೆ ದೇವ್ರೇ ರೀ. ನೋಡು ಗಂಟೆ ಕೂಡ ಡಂಗ್ ಅಂತು. ಯಾವ್ದು ನನ್ ದೇವ್ರು ನೀನೆ, ಯಾವತ್ತು ನನ್ ನನಗೆ ದೇವ್ರು ನೀನೆ. ಯಾವತ್ತು ನನಗೆ ಪೂಜೆ ಎಲ್ಲ ಮಾಡಿಲ್ಲ. ನೀನ್ ಯಾವೆಲ್ಲ ಇಷ್ಟ ಆಗಲ್ವಲ್ಲ, ನಾನೇನ್ ಮಾಡ್ಲಿ? ಮಾಡು ಪರವಾಗಿಲ್ಲ. ಸರಿ ಬಾ. ಇಲ್ಲೇ ಆಕ್ಚುಲಿ ಈ ಕಲ್ಲಲ್ಲಿ ನಿಂತ್ಕೋ. ದೇವ್ರು ಕಲ್ಲಲ್ಲಿ ನಿಂತ್ಕೊಳ್ರಿ. ಕಂಪ್ಲೀಟ್ ಯಾವ ದೇವ್ರಿಗೂ ಇಷ್ಟ ಆಗಲ್ಲ ಪೂಜೆ ಮಾಡೋದು ಅದೆಲ್ಲ. ಮಾಡಲ್ವಾ? ನಿಂಗೆ ಏನ್ ದೇವ್ರು ಬಂದು ಹೇಳಿದ್ರ ನಾನು ಪೂಜೆ ನಂಗೆ ಹೇಳಿದ್ರು, ನೆನೆ ತಾನೆ ಹೇಳಿದ್ರು. ಈ ಬಾಂಡ್ಲಿ ಹೋಗ್ಬಿಟ್ಟು ನೀರ್ಗೆ ಇಸ್ಕೊಳ್ಳೋಣ. ಹಾಲು ತಗೊಳವ. ಈ ಕೈ ನೋವು ಬಂದ್ರೆ ಎತ್ಕೋರಿ. ಫೈನಲಿ ಗೈಸ್, ಇದನ್ನ ತಗೊಂಡು ನೀರ್ ತಗೊಂಡು ಆಯ್ತಾ? ಸಿಂಬಾ ಲಕ್ಷಿತ್ ತಗೋ ಇಲ್ಲಿ ಜ್ಯೂಸು. ಇನ್ನೇನ್ ಬೇಕು ಸಿಂಬಾ? ಸೈಡಿಗೆ ಬಾ. ಲಡ್ಡು ಅಲ್ಲೇ ನಿಂತ್ಕೋ.